ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 57. ಹೋಗಿ ಯಜಮಾನ್ರೆ, ನಾನೇನೋ ಚಿಕ್ಕವಳು ಎಂದು ನಾಚುತ್ತಾ ಹೇಳಿದಾಗ ಅವಳ ತಲೆ ನೇವರಿಸಿ ಕಿವಿಯಲ್ಲಿ ಏನೋ ಹೇಳಿದಾಗ ಜೋರಾಗಿ ಮುತ್ತು ಸುರಿಯುವಂತೆ ನಕ್ಕಳು ಹುಡುಗಿ. ಆದರೆ ಅವರ ನೆಮ್ಮದಿ ಕೆಡಿಸುವ ಸಂದೇಶವೊಂದು ಅದಾಗಲೇ ಅವಳ ಫೋನಿಗೆ ಬಂದು ಸೇರಿತು. ಯಜಮಾನ್ರೆ, ಆಚೆ ಏನೋ ಕೆಲಸ ಇದೆ ಎಂದು ಹೇಳಿದ್ದಿರಲ್ಲ, ಹೋಗಿ ಬನ್ನಿ ಎಂದು ಹೇಳಿದ್ಲು ಅವನಿಗೆ. ತಲೆ ಆಡಿಸಿ ಅವಳ ಕೆನ್ನೆಗೆ ಮುತ್ತು ಕೊಟ್ಟು, ಬೇಗ ಬರ್ತೀನಿ, ಏನಾದರೂ ಬೇಕಿದ್ರೆ ಕಾಲ್ ಮಾಡು ಎಂದು ಹೇಳಿ ಹೊರಟ. ನಗುತ್ತಾ ಹಾಸಿಗೆ ಮೇಲೆ ಇದ್ದ ಎಲ್ಲ ಬಟ್ಟೆ ನೀಟಾಗಿ ಎತ್ತಿಟ್ಟುಕೊಂಡವಳು, ನನಗೆ ಹೊಸ ಕಾಲ್ಗೆಜ್ಜೆ ತರೋಕೆ ಹೇಳಬೇಕಿತ್ತು, ಅದೊಂದು ಆಸೆ ಇದೆ. ಈ ಗೆಜ್ಜೆ ಎಲ್ಲ ಉದುರಿ ಬೋಳು ಬೋಳು ಕಾಣುತ್ತೆ ಎಂದು ಕಾಲಿಗೆ ಹಾಕಿದ್ದ ಗೆಜ್ಜೆ ನೋಡುತ್ತಾ ಫೋನ್ ತೆಗೆದ್ಲು. ಬೇಡ, ಸುಮ್ಮನೆ ಯಾಕೆ, ಅವರಾಗಿಯೇ ಪ್ರೀತಿಯಿಂದ ತಂದು ಕೊಟ್ಟಾಗ ಹಾಕಿದ್ರೆ ಆಯಿತು ಎಂದು ವಾಟ್ಸಪ್ ಓಪನ್ ಮಾಡಿದ್ಲು. ಹಲೋ ಮಿಸ್ ಊರ್ಮಿಳಾ ಎಂಬ ಸಂದೇಶ ಬಂದಿತು ಅಪರಿಚಿತ ಸಂಖ್ಯೆಯಿಂದ. ಯಾರಿದು ಎಂದು ತಟ್ಟನೆ ಮರಳಿ ಸಂದೇಶ ಕಳಿಸಿದ್ಲು. ಹಿತೈಷಿ, ನೋಡು, ನಿನ್ನ ಮದುವೆ ಆಗಿರುವ ಲಕ್ಕಿ ಸರಿಗಿಲ್ಲ. ಅದಕ್ಕೂ ಮಿಗಿಲಾಗಿ ಆ ನಿನ್ನ ಭಾವ ರಾಮ್ ಒಳ್ಳೆಯವನಲ್ಲ, ಒಳ್ಳೆಯವನ ರೀತಿ ಮುಖವಾಡ ಹಾಕಿರುವ ಮೃಗ ಎಂದು ಬಂದಿತ್ತು ಸಂದೇಶ. ಹೇಯ್, ಯಾರು ನೀನು? ನನ್ನ ಭಾವನ ಬಗ್ಗೆ ಒಂದೇ ಒಂದು ಕೆಟ್ಟ ಮಾತಾಡಿದರೂ ಸರಿ ಇರೋದಿಲ್ಲ ಎಂದು ಇವಳು ಸಂದೇಶ ಕಳುಹಿಸಿದ್ದೆ ವಿಡಿಯೋ ಕಾಲ್ ಬಂದಿತ್ತು ಅತ್ತಲಿಂದ. ನೋಡು ನೋಡು ನಿನ್ನ ಭಾವ ನನಗೆ ಕೊಟ್ಟಿರುವ ಉಡುಗೊರೆಯನ್ನ. ಒಂದು ಹೆಣ್ಣು ಅಂತಲೂ ನೋಡಿದ ನನ್ನ ಹೇಗೆ ಹೊಡೆದಿದ್ದಾರೆ ಎಂದು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದ ಹೆಣ್ಣು ಒಬ್ಬಳು ತನ್ನ ಮೇಲೆ ಆಗಿದ್ದ ಗಾಯಗಳ ತೋರಿಸುತ್ತಿದ್ಲು. ಒಂದು ವಾರದಿಂದ ನನಗೆ ಹಿಂಸೆ ಕೊಟ್ಟು ಮತ್ತೆ ನಿಮ್ಮ ಮನೆಯ ಕಡೆ ತಲೆ ಆಗಬಾರ್ದು ಅಂತ ವಾರ್ ಮಾಡಿ ಕಳಿಸಿದ್ದಾನೆ ನಿನ್ನ ಭಾವ. ಕಾರಣ ಏನು ಗೊತ್ತಾ ಎಂದಳು ಆಳು ತುಂಬಿದ ದನಿಯಲ್ಲಿ. ಲಕ್ಕಿ ಗಂಡಸೆ ಅಲ್ಲ ಎಂದಳು ಜೋರಾಗಿ ಅಳುತ್ತಾ. ಇದಂತೂ ದೊಡ್ಡ ಮಟ್ಟದ ಆಘಾತ ಅವಳಿಗೆ. ನಾಟಕ ಮಾಡಬೇಡ, ನೀನು ಯಾರೂ ಏನೂ ಗೊತ್ತಿಲ್ಲ. ಯಾವಳೋ ಫೋನ್ ಮಾಡಿ ನನ್ನ ಭಾವನ ಬಗ್ಗೆ ಹೇಳಿದ್ರೆ ನಂಬಿ ಬಿಡ್ಬೇಕಾ ನಾನು ಎಂದು ಕೇಳಿದ್ಲು ಊರ್ಮಿಳ ಸಹ ಜೋರಾಗಿಯೇ. ಇದೆ ಕುರುಡು ನಂಬಿಕೆಯಿಂದಾನೆ ನನಗೂ ಈ ಪರಿಸ್ಥಿತಿ ಬಂದಿರೋದು. ಅದ್ಯಾರೋ ಒಂದು ಮದುವೆ ಆದ ತಕ್ಷಣ ಅದೇಗೆ ನಂಬಿದೆ ನೀನು? ನಾನು ಯಾರು ಗೊತ್ತಾ? ನಿನ್ನ ಗಂಡನ ಪ್ರೇಯಸಿ ಮಹಾಲಕ್ಷ್ಮಿ ಅಂತ ನನ್ನ ಹೆಸರು ಎಂದು ಹೇಳಿದಾಗ ಆಘಾತ ಆಗಿತ್ತು ಅವಳಿಗೆ. ಭಾವ ಆಗಲಿ ಗಂಡ ಆಗಲಿ ಒಮ್ಮೆಯೂ ಇದರ ಬಗ್ಗೆ ಹೇಳಿಲ್ವಲ್ಲ. ನಾನು ಸುಳ್ಳು ಹೇಳ್ತಿಲ್ಲ, ನಾನು ಲಕ್ಕಿನ ತುಂಬ ಇಷ್ಟಪಡ್ತಿದ್ದೆ. ಆದರೆ ನನಗೆ ಲಕ್ಕಿ ಗಂಡಸಲ್ಲ ಅಂತ ಗೊತ್ತಾಯಿತು. ನಾನು ಎಷ್ಟೋ ಸಾರಿ ಹೇಳಿದರೂ ಅವನು ಹಿಂಜರಿತಿದ್ದ. ಹಾಗಾಗಿ ಟೆಸ್ಟ್ ಮಾಡಿಸಿದೆ. ಸತ್ಯ ಗೊತ್ತಾಗಿ ನಾನು ಅವನನ್ನು ಬಿಟ್ಟೆ. ಆದರೆ ನಿನ್ನ ಭಾವ ನನ್ನ ಭೇಟಿಯಾಗಿ ಮದುವೆ ಆಗು ಅಂತ ಹೇಳ್ದ. ಆದರೆ ನಾನು ಒಪ್ಪಲೇ ಇಲ್ಲ. ಅದಕ್ಕೆ ಯಾರೂ ಇರದ ನಿನ್ನ ಅವರು ಮದುವೆ ಆಗಿದ್ದು. ಅಷ್ಟೇ ಯಾಕೆ, ಇದೆಲ್ಲ ನಿನ್ನ ಭಾವನದ್ದೇ ಪ್ಲ್ಯಾನ್. ಇದರಲ್ಲಿ ನಿನ್ನ ಚಿಕ್ಕಮ್ಮ ಸಹ ಇದ್ದಾಳೆ. ಬೇಕು ಅಂತ ನಿನ್ನ ಸಿಲುಕಿಸಿ ಮದುವೆ ಆಗಿದ್ದು. ನಿನ್ನ ಬಳಿ ನಿಜ ಹೇಳೋದಕ್ಕೆ ಮೊನ್ನೆ ನಾನು ಮಾಲ್ ಬಳಿ ಬಂದಾಗ ಆರಾಮ್ ನನ್ನ ಬಂಧಿಸಿ ಈ ರೀತಿ ಶಿಕ್ಷೆ ಕೊಡಿಸಿದ್ದಾನೆ ಎಂದು ಇನ್ನೂ ಜೋರಾಗಿ ಹೇಳುತ್ತಾ. ಪ್ಲೀಸ್, ನೀನು ಅವನ ಹೆಂಡತಿ ಅಂತ ಜಗತ್ತಿಗೆ ಗೊತ್ತಾಗುವ ಮೊದಲು ಅಲ್ಲಿಂದ ಓಡಿ ಹೋಗು. ಎಲ್ಲೋ ಒಂದು ಕಡೆ ಬದುಕು. ಇಲ್ಲ ಅಂದರೆ ಅವರೆಲ್ಲ ನಿನ್ನ ಜೀವನ ಹಾಳು ಮಾಡಿಬಿಡ್ತಾರೆ. ಬೇಕಾದರೆ ನಿನಗೆ ನಾ ಪ್ರೂಫ್ ಗಳಿಸುವೆ ಎಂದು ಹೇಳಿದ ಮಹಾಲಕ್ಷ್ಮಿ ಫೋನ್ ಕರೆಗೆ ತುಂಡರಿಸಿ ಮರುಕ್ಷಣ ಅವಳ ಫೋನಿಗೆ ಲಕ್ಕಿ ಮತ್ತೆ ಮಹಾಲಕ್ಷ್ಮಿ ಜೊತೆಯಾಗಿ ಇರುವ ಸಾಲು ಸಾಲು ಫೋಟೋಗಳು ಬಂದರೆ ಕುಸಿದು ಕುಳಿತು ಬಿಟ್ಟಳು ಊರ್ಮಿಳಾ. ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು ಎಂದು ತಿಳಿಯದೆ ಕುಳಿತು ಬಿಟ್ಟಳು. ರಾಮ್ ಮತ್ತೆ ಲಕ್ಕಿ ಬಂದ ಸುದ್ದಿ ಕೇಳಿ ತಣ್ಣಗೆ ಕುಳಿತು ಬಿಟ್ಲು ಊರ್ಮಿಳಾ. ನನ್ನ ಗಂಡನ ಬಗ್ಗೆ ಯಾರೋ ಏನು ಹೇಳುವುದು ನಂಬಿಬಿಟ್ರೆ ಭಾವನ ಮೇಲೆ ಅನುಮಾನ ಪಟ್ಟಂತೆ. ಇಲ್ಲ, ನನ್ನ ಗಂಡ ಅದಕ್ಕೂ ಮಿಗಿಲಾಗಿ ನನ್ನ ಭಾವನ ಮೇಲೆ ಯಾರೋ ಏನೋ ಹೇಳಿಬಿಟ್ರೆ ನಂಬೇಕಾ ಎಂದು ಕಣ್ಣೀರು ತೊಳೆಕೊಂಡು, ಹೇ ಶ್ರೀಮತಿಯವರೇ, ಇನ್ನೂ ನಿಮ್ಮ ಆಳು ಮುಗಿದಿಲ್ವಾ ಎಂದು ಬಂದ ಲಕ್ಕಿ ಬಾಗಲಿನಿಂದ. ಮೆಲ್ಲಗೆ ಬಂದವ ಅವಳ ಅಳುವ ನೋಡಿದ್ದ. ನೀವು ಬರಲಿ ಅಂತ ಅಳ್ತಾ ಇದ್ದೆ ಎಂದು ತನ್ನ ಫೋನ್ ಆಫ್ ಮಾಡಿ ಅವನ ನೋಡಿದ್ಲು. ಹೌದಾ ಎಂದು ಕಣ್ಣು ಮಿಟುಕಿಸಿ ಅವಳ ಕಾಲ ಬಳಿ ಕುಳಿತ. ಏನು ಮಾಡ್ತಿದ್ದೀರ ಲಕ್ಕಿ, ಕೆಳಗೆ ಯಾಕೆ ಕುಳಿತಿದ್ದೀರಾ ಎಂದು ಊರ್ಮಿಳ ಗಾಬರಿಯಿಂದ ಎದ್ದು ನಿಂತಾಗ ಅವಳ ನೋಡಿ, ಕೂತ್ಕೋ, ನಿನಗೆ ಸರ್ಪ್ರೈಸ್ ಇದೆ ಎಂದು ಹೇಳಿದ ಅವಳ ಕಾಲು ಹಿಡಿದು. ನೀವು ಕಾಲು ಮುಟ್ಬೇಡಿ ಯಜಮಾನ್ರೆ. ಏನದು ಸರ್ಪ್ರೈಸ್ ಎಂದು ಕಾಲು ಹಿಂದೆ ತೆಗೆದುಕೊಳ್ಳಲು ನೋಡಿದವಳ ಮುಂದೆ ಹೊಸ ಗೆಜ್ಜೆ ಹಿಡಿದಿದ್ದ. ದಪ್ಪವಾಗಿ ಇರುವ ಚೈನವು, ಅದರ ತುಂಬ ಗೆಜ್ಜೆಯೇ ಇದೆ. ಅವಳು ಕಾಲು ನೆಲಕ್ಕೆ ಇಟ್ಟರೂ ಸಾಕು ಸದ್ದು ಮಾಡುವ ಗೆಜ್ಜೆ ತಂದಿದ್ದಾನೆ ಅವಳ ಯಜಮಾನ. ಶ್ರೀಮತಿ ಅವರೇ, ಇಷ್ಟ ಆಯ್ತಾ ಎಂದ ಅವಳು ಮಾತನಾಡದೆ ಅವನನ್ನೇ ನೋಡುವಾಗ. ತುಂಬ ಇಷ್ಟ ಆಯಿತು ಲಕ್ಕಿಯವರೇ, ನಾನೇ ಕೇಳೋಣ ಅಂದುಕೊಂಡಿದ್ದೆ, ನೀವೇ ತಂದಿದ್ದೀರಾ ಎಂದು ಕಣ್ಣು ತುಂಬಿಕೊಂಡು ತುಟಿ ಉದ್ದ ಮಾಡಿ ಹೇಳಿದವಳ ರೀತಿಗೆ ಯಾರಾದರೂ ಮಾರು ಹೋಗಲೇಬೇಕು.
ನಿನ್ನ ಮನಸ್ಸನ್ನು ಓದುತ್ತಾ ಇದ್ದೀನಿ ಅಲ್ಲ, ಅದಕ್ಕೆ ನನಗೆ ಗೊತ್ತಾಯಿತು ಎಂದು ಕಣ್ಣು ಮಿಟುಕಿಸಿ ತಾನೇ ಅವಳ ಎರಡೂ ಕಾಲಿಗೂ ಗೆಜ್ಜೆ ತೊಡಿಸಿದ. ಥ್ಯಾಂಕ್ ಯು ಯಜಮಾನ್ರೆ ಎಂದು ಅಪ್ಪಿದಳು. ಅವನ ಸಮಕ್ಕೆ ಕುಳಿತು ಮೆಲ್ಲಗೆ ಅವಳ ತಲೆ ನೇವರಿಸಿದ. ಥ್ಯಾಂಕ್ ಯು ಸೋ ಮಚ್ ಎಂದು ಅವನ ಮೊಗವ ಬೊಗಸೆಯಲ್ಲಿ ಹಿಡಿದು, ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ ನಿಮಗೆ ಎಂದು ಅವನ ಮೊಗದ ತುಂಬ ಮುತ್ತಿನ ಮಳೆ ಸುರಿಸಿದ್ಲು. ಅವಳು ಕೇಳದೆ ತಂದು ಕೊಟ್ಟಿದ್ದರೆ ನಾಚಿ ಒಂದು ಮುತ್ತು ಕೊಡುತ್ತಿದ್ಲು. ಆದರೆ ಅವನ ಮೇಲೆ ತಪ್ಪು ಕಲ್ಪನೆ ಬರುವ ಮೊದಲೇ ಅವ ಕಾಳಜಿ ತೋರಿದ ಪ್ರೀತಿ ಅವಳನ್ನು ಭಾವುಕಗೊಳಿಸಿತ್ತು. ಏನಿವತ್ತು ನಮ್ಮ ಶ್ರೀಮತಿ ಅವರಿಗೆ ಇಷ್ಟೊಂದು ಪ್ರೀತಿ ಬಂದಿದೆ ಎಂದು ಮೀಸೆ ಮರಿಯಲ್ಲಿ ನಗುತ್ತಾ. ಪ್ರೀತಿ ಯಾವತ್ತೂ ಇದೆ ಎಂದು ಉಸಿಮನಸು ತೋರುತ್ತಾ ಹೇಳಿದವಳ ರೀತಿಗೆ ನಗುತ್ತಾ, ಆದರೆ ಇವತ್ತು ತೋರಿಸುವ ರೀತಿ ಜಾಸ್ತಿ ಆಗಿದೆ ಎಂದು ಹೇಳಿದಾಗ ನಾಚಿ ಅವನ ಎದೆಗೆ ತಲೆ ಇಟ್ಟು, ಆಗಾಗ ಪ್ರೀತಿ ತೋರಿಸ್ಬೇಕು, ಇಲ್ಲ ಅಂದರೆ ಗಂಡ ಕೈ ತಪ್ಪಿ ಹೋಗ್ತಾರೆ ಅಂತೆ ಎಂದು ಅವನ ಕೊರಳಿಗೆ ಕೈ ಸುತ್ತಿದ್ಲು. ಅಬ್ಬಾ, ನನ್ನ ಶ್ರೀಮತಿಯವರಿಗೆ ಎಷ್ಟೊಂದು ವಿಚಾರ ಗೊತ್ತಿದೆ, ಯಾರು ಹೇಳಿಕೊಟ್ಟಿದ್ದು ಎಂದು ನಕ್ಕ ಅವಳ ಕೆನ್ನೆಗೆ ಗಡ್ಡ ತಾಗಿಸಿ. ಹೀಗೆ ಯಾರೋ ಹೇಳಿದರು, ಸುಖ ಸಂಸಾರಕ್ಕೆ 90 ಸೂತ್ರಗಳು ಅಂತ ಬುಕ್ಕಿದೆ, ರೂಪಾ ಅವರು ಲೇಖಕಿ ಎಂದು ಹೇಳುತ್ತಾ ನಾಚುತ್ತಾ. ಹೌದಾ, ಅವರು ಮೊನ್ನೆ ತಾನೇ ನಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿದ್ರು, ಇವಾಗ ರೈಟರ್ ಆದ್ರಾ ಎಂದು ಕೇಳುತ್ತಾ ಅವಳ ತುಟಿಗೆ ಪುಟ್ಟ ಮುತ್ತು ಕೊಟ್ಟ. ಅವರು ಹೇಳಿದ್ದು ಕೇಳಬೇಕು ಅಲ್ಲ, ಲಿಫ್ಟಿಕ್ ಟೆಸ್ಟ್ ನೋಡದೇ ಇದ್ರೆ ನನಗೆ ಚುಚ್ಚಿ ಮಾಡ್ತಾರೆ ಎಂದು ಅವಳ ತುಟಿಯ ಆವರಿಸಿದ್ದ. ಮೊದಲು ಮೆಲ್ಲಗೆ ಶುರು ಮಾಡಿದ್ದ ಮುತ್ತು ಸುದೀರ್ಘವಾಗಿತ್ತು. ಆ ಮುತ್ತಿನ ಜೊತೆ ಅವಳ ನಂಬಿಕೆ ಬಲಗೊಂಡಿತ್ತು. ಅವನ ಮೇಲೆ ಕ್ಷಣದಲ್ಲಿ ಮೂಡಿದ್ದ ಅನುಮಾನ ಸಹ ಹಾರಿ ಹೋಗಿತ್ತು. ರೀ ಯಜಮಾನ್ರೆ, ನನಗೊಂದು ಆಸೆ ಇದೆ, ಈಡೇರಿಸ್ತೀರಾ ಎಂದು ಕೇಳಿದ್ದು ಅವನಿಂದ ದೂರ ಸರಿದು. ಏನು ಹೇಳಿ ಶ್ರೀಮತಿ, ನಿಮ್ಮ ಆಸೆಯನ್ನ ಶಿರಸಾವಹಿಸಿ ಪಾಲಿಸುತ್ತೇವೆ ಎಂದು ತಲೆಬಾಗಿಸಿ ಹೇಳಿದಾಗ ಅವನ ಕಿವಿ ಹಿಂಡಿ, ನಾಳೆ ನಮ್ಮ ರಿಸೆಪ್ಷನ್ ಆಗುತ್ತೆ ಅಲ್ಲ, ನಾಳೆನೇ ಫಸ್ಟ್ ನೈಟ್ ಬೇಡ ಎಂದು ಮುದ್ದಾಗಿ ಕೇಳಿದಾಗ ಜೋರಾಗಿ ನಕ್ಕು ಬಿಟ್ಟ ಲಕ್ಕಿ ಅವಳ ಕೆನ್ನೆ ಹಿಂಡಿ. ಯಾಕೆ ಶ್ರೀಮತಿ ಅವರಿಗೆ ನಾಳೆ ಫಸ್ಟ್ ನೈಟ್ ಬೇಡ ಎಂದ ಅವಳ ಮೂಗಿಗೆ ಮೂಗು ಉಜ್ಜಿ. ಅವನ ರೀತಿಗೆ ನಾಚಿಕೆ ಆವರಿಸಿದ್ರು. ಅದು ಅದು ಎಂದು ಮೆಲ್ಲಗೆ ತಲೆ ಎತ್ತಿ ಅವನ ನೋಡಿ, ನನಗೆ ಭಯ ಆಗುತ್ತೆ, ಈಗಲೇ ಇದೆಲ್ಲ ಇಷ್ಟ ಇಲ್ಲ ಎಂದಳು ಮೆಲ್ಲಗೆ ಅವನ ಎದೆಯ ಮೇಲೆ ಉಗುರಿನಿಂದ ಗೀರುತ್ತಾ. ಆದರೆ ನನಗಿಷ್ಟ ಆಗುತ್ತೆ ಅಲ್ವಾ, ನಿಂಗೆ ಭಯ ಆಗೋಕೆ ನಾನೇನು ಹುಲಿನಾ ಎಂದ ತಾನು ಅವಳ ಕೈ ಹಿಡಿದು ನಾಡು ಸವರುತ್ತಾ. ಪ್ಲೀಸ್ ಯಜಮಾನ್ರೆ, ನನಗೆ ಬೇಡ ಎಂದು ಅವನ ಕುತ್ತಿಗೆ ಬಲಸಿ ಹೇಳಿದ್ಲು. ಪ್ಲೀಸ್ ಶ್ರೀಮತಿಯವರೇ, ನನಗೆ ಬೇಕು ಎಂದು ಅವಳ ಕೆನ್ನೆಗೆ ಮುತ್ತಿಟ್ಟು ಕೇಳಿದಾಗ ಕಣ್ಣು ತುಂಬಿಕೊಂಡು, ಮತ್ತೆ ನಾನು ಓದು ಎಂದು ಅವಳು ತುಟಿ ಉಬ್ಬಿಸಿ ಹೇಳಿದಾಗ ಅವಳ ತುಟಿಗೆ ಪುಟ್ಟ ಮುತ್ತು ಕೊಟ್ಟು, ಹುಚ್ಚಿ, ನೀನು ಕೇಳುವುದೇ ಬೇಡ, ನಾನು ಆವಾಗಲೇ ನಿರ್ಧಾರ ಮಾಡಿ ಆಗಿದೆ, ನಿನ್ನ ಓದು ಮುಗಿಯೋ ತನಕ ಅದೆಲ್ಲ ಬೇಡ ಆಯಿತಾ, ಬೇಕಿದ್ರೆ ಹೀಗೆ ಆಗಾಗ ಚೂರು ರೊಮ್ಯಾನ್ಸ್ ಮಾಡ್ತಾ ಇರ್ತೀನಿ ಎಂದು ಅವಳ ತುಟಿಗೆ ಮತ್ತೆ ಮುತ್ತು ಕೊಟ್ಟಾಗ ಅವನ ತಬ್ಬಿ, ಸಾರಿ ಯಜಮಾನ್ರೆ ಎಂದಳು. ನಕು ಅವಳ ತಲೆ ನೇವರಿಸಿದ ಲಕ್ಕಿ. ಮಾರನೇ ದಿನವೇ ಲಕ್ಕಿ ಊರ್ಮಿಳಾ ರಿಸೆಪ್ಷನ್ ಎಲ್ಲವೊಂದು ಈವೆಂಟ್ನವರೇ ನೋಡಿಕೊಳ್ಳುತ್ತಿದ್ರು. ಸಹ ರಾಮ್ ಎಲ್ಲಿಯೂ ತೊಂದರೆ ಆಗಬಾರ್ದೆಂದು ಓಡಾಡುತ್ತಾ ಕೆಲಸ ಮಾಡಿಸ್ತಾ ಇದ್ದ. ರಾಮ್, ತಗೊಳ್ಳಿ ಜ್ಯೂಸ್, ಬೆಳಗ್ಗೆಯಿಂದ ಎಷ್ಟು ಸುಸ್ತಾಗಿದ್ದೀರಾ ಎಂದು ತನ್ನ ದುಪ್ಪಟದಿಂದ ಅವನ ಹಣೆ ಮೇಲಿನ ಹನಿಗಳ ಒರೆಸಿ ಜ್ಯೂಸ್ ಚಾಚಿದ್ಲು ಜಾನು. ನನ್ನ ಮಕ್ಕಳಿಗೆ ಕೊಡಮ್ಮ, ಅವರನ್ನು ಹೊತ್ತಿರೋ ನನ್ನ ರಾಣಿಗೆ ಸುಸ್ತಾಗಿದೆ ಎಂದು ಹೇಳುತ್ತಾ ಅವಳನ್ನು ಅಲ್ಲೇ ಚೇರ್ ಮೇಲೆ ಕೂರಿಸಿ ಅವಳಿಗೆ ಕುಡಿಸಿದ. ರಾಮ್, ಎಲ್ಲ ನಮ್ಮನ್ನೇ ಕೇರ್ ಮಾಡಿದರೆ ನಿಮ್ಮನ್ನು ನೀವು ಕೇರ್ ಮಾಡೋದು ಯಾವಾಗ ಎಂದು ಕೇಳಿದಾಗ ಅವಳ ಒಡಲ ಸವರಿ, ನನ್ನ ಮಕ್ಕಳು ಬರ್ತಾರೆ ಅಲ್ವಾ, ಆಗ ಕೇರ್ ಮಾಡ್ತಾರೆ ಎಂದು ಹೇಳಿದಾಗ ಅವನ ತಲೆ ಕೆದರಿ, ರಾಮ್, ನನಗಂತೂ ಯಾವಾಗ 9 ತುಂಬಿ ನಮ್ಮ ಮಕ್ಕಳು ಭೂಮಿಗೆ ಬರ್ತಾರೋ ಅಂತ ತುಂಬ ಕುತೂಹಲ ಇದೆ. ಅದಕ್ಕಿಂತ ಹೆಚ್ಚಿನ ಕುತೂಹಲ ಇರೋದು ಯಾವ ಮಗು ಅಂತ, 2 ಹೆಣ್ಣು 2 ಗಂಡು ಅಥವಾ 1 ಗಂಡು 1 ಹೆಣ್ಣು ಅಂತ ಎಂದು ಅವಳು ಉತ್ಸಾಹದಲ್ಲಿ ಹೇಳುವಾಗ ನಕ್ಕು, ಯಾವುದಾದ್ರೇನು ಜಾನು, 2 ಮಕ್ಕಳು ಆರೋಗ್ಯವಾಗಿ ನನ್ನ ಮಹಾರಾಣಿಗೆ ಜಾಸ್ತಿ ನೋವಾಗದ ಹಾಗೆ ಭೂಮಿಗೆ ಬಂದರೆ ಸಾಕು ಎಂದು ಹೇಳಿದಾಗ ಅವನ ಎದೆಗೆ ಒರಗಿ, ಅಂತೂ ಎಲ್ಲವೂ ಒಂದು ಹಂತಕ್ಕೆ ಬಂತು. ಲಕ್ಕಿ ಜೀವನ ಸರಿಯಾಯಿತು. ದನಿ ಸಹ ಅಣ್ಣನ ಮದುವೆ ಆಗ್ತಾಳೆ. ಅಜ್ಜು ಅಣ್ಣ ಒಬ್ಬನಿಗೆ ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಯಿತು. ಧನು ಅಮ್ಮ ಸ್ವಲ್ಪ ರಿಕವರ್ ಆಗ್ತಾ ಇದ್ದಾರೆ ಎಂದು ಹೇಳಿದಾಗ, ಆಗ್ತಾ ಇದೆ ಜಾನು, ಮೇಲೆ ಎಲ್ಲವೂ ಸರಿಯಾಗಿದೆ, ಆದರೆ ಇನ್ನೂ ಸರಿ ಹೋಗಿಲ್ಲ ಜಾನು. ಕೆಟ್ಟ ಹುಳಿ ಒಂದು ಒಳಗೊಳಗೆ ಕೊರೆಯುತ್ತಾ ಇದೆ, ನನ್ನ ಕೈಗೂ ಸಿಗ್ತಿಲ್ಲ. ಆದಷ್ಟು ಬೇಗ ಅಂತಹ ವಿಷ ತೆಗೆದು ಕೊಂದು ಬಿಡ್ತೀನಿ ಎಂದು ಹಲ್ಲು ಕಡಿದ ಮನದಲ್ಲೇ.
ರಾಮ್ ಯಾಕೋ ಸುಮ್ಮನಾಗಿ ಬಿಟ್ರಿ ಎಂದು ಕೇಳಿದಾಗ ನಕ್ಕು ಅವಳ ಹಣೆಗೆ ಮುತ್ತು ಕೊಟ್ಟು ಹ್ಞೂ ಜಾನು, ನಾವು ಎಲ್ಲವನ್ನ ಸರಿಯಾಗಿ ನಿರ್ವಹಿಸಿ ಬಿಟ್ವು. ಇನ್ನೇನಿದ್ರು ನಮ್ಮ ಮಕ್ಕಳದು. ರಾವಣ ಆಗಿದ್ದನನ್ನು ರಾಮನಾಗಿ ಮಾಡಿ ತಾಳ್ಮೆ ಪಾಠ ಮಾಡಿದ್ದು ನೀನು. ಥ್ಯಾಂಕ್ ಯು ಎಂದು ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡ. ಅವರನ್ನು ದೂರದಿಂದಲೇ ನೋಡಿದ ಊರ್ಮಿಳಾ, ಎಷ್ಟು ಒಳ್ಳೆ ಜೋಡಿ. ಯಾವುದೇ ಕಾರಣಕ್ಕೂ ಈ ಅಣ್ಣ ತಮ್ಮನ ಬಗ್ಗೆ ತಪ್ಪು ತಿಳಿಯಬಾರದು. ಇವರು ರಾಮ ಲಕ್ಷ್ಮಣ ಸೀತೆಯಂತಿಗೆ ಎಂದು ಹೇಳಿಕೊಳ್ಳುವಾಗ ಅವಳ ಭುಜ ಬಳಸಿದ ಲಕ್ಕಿ. ನಾವು ಹಾಗೆ ಇರೋಣ ಎಂದಾಗ ಅವನ ಎದೆಗೊರಗಿ, ಯಾರೂ ಬರೋದಿಲ್ಲ ನಮ್ಮ ಮಧ್ಯೆ, ನಾನು ಲಕ್ಷ್ಮಣನ ಊರ್ಮಿಳ ಎಂದುಕೊಂಡಳು. ಲಕ್ಕಿ ಊರ್ಮಿಳಾ ರಿಸೆಪ್ಷನ್ ಶುರುವಾಗಿತ್ತು. ಅಬ್ಬಾ, ಅದೆಂತಹ ಅಲಂಕಾರ! ಊರ್ಮಿಳಾ ಊರಿನಲ್ಲಿ ಹಬ್ಬಕ್ಕಷ್ಟೇ ಏನೋ ಇಷ್ಟೆಲ್ಲ ತಯಾರಿಯಾಗುವುದು. ಆದರೆ ರಾಮ್ ತಮ್ಮನ ಆರತಕ್ಷತೆಗೆ ಹೂಲೋಕವನ್ನೇ ಧರೆಗಿಳಿಸಿದ್ದಾನೆ. ಲಕ್ಷ್ಮಣ್ ಊರ್ಮಿಳಾ ಎಂಬ ಚಂದದ ಬೋರ್ಡ್ ಲೈಟ್ ಹಾಕಿಕೊಂಡು ಮಿಂಚುತ್ತಿತ್ತು. ಆಸನಗಳು ಮೆಲ್ಲಗೆ ಭರ್ತಿಯಾಗುತ್ತಿದ್ವು. ಎಲ್ಲರೂ ಬಂದ ಮೇಲೆ ಕೈಯಲ್ಲಿ ಮೈಕ್ ಹಿಡಿದು ನಿಂತರ ಹಾಯ್ ಎವ್ರಿವಾನ್, ಗುಡ್ ಈವ್ನಿಂಗ್ ಎಂದು ಮಾತು ಶುರು ಮಾಡಿದಾಗ ಇದ್ದ ಗುಸುಗುಸು ನಿಂತು ಹೋಗಿತ್ತು. ನನ್ನ ತಮ್ಮ ಲಕ್ಷ್ಮಣ್ ಮದುವೆ ಸಿಂಪಲ್ ಆಗಿ ಮಾಡಿದ್ವಿ, ಹಾಗಾಗಿ ಅದ್ದೂರಿಯಾಗಿ ನಿಮ್ಮೆಲ್ಲರ ಕರೆದು ರಿಸೆಪ್ಷನ್ ಮಾಡ್ತಾ ಇದ್ದೀವಿ ಎಂದು ಹೇಳಿ ನನ್ನ ವಧುವರರಿಗೆ ಆರೈಸಿ ಈಗ ವೆಲ್ಕಮ್ ಮಾಡಿ ನಮ್ಮ ಮುದ್ದು ಜೋಡಿಯನ್ನ ಎಂದು ಹೇಳಿದ್ದೆ ಎಲ್ಲ ಲೈಟ್ ಆಫ್ ಆಗಿತ್ತು. ಮೆಲ್ಲಗೆ ಹೂವಿನ ಹಾಸಿಗೆ ಮಿನ್ಗಿದ್ರೆ ಸ್ಪಾಟ್ ಲೈಟ್ ಜೋಡಿ ಕಡೆಗೆ ಬಿದ್ದಿತ್ತು. ಮೆಲ್ಲಗೆ ಕೈ ಕೈ ಹಿಡಿದು ಲಕ್ಕಿ ಊರ್ಮಿಳಾ ಬರುತ್ತಿದ್ರೆ ನೋಡುಗರು ಹುಬ್ಬೇರಿಸಿದ್ರು. ಅಪ್ಪ, ಎಷ್ಟು ಮುದ್ದು ಜೋಡಿ ಅದು! ಇಬ್ಬರೂ ಒಂದೇ ಬಣ್ಣದ ಉಡುಗೆ ತೊಟ್ಟಿದ್ದಾರೆ. ಇಬ್ಬರೂ ಅಲ್ಲಲ್ಲ, ಎಲ್ಲರೂ. ಆದರೆ ಚೂರು ಭಿನ್ನತೆ ಇದೆ. ಅವಳು ಮೆರೂನ್ ಬಣ್ಣದ ಲೆಹಂಗಾ ತೊಟ್ಟಿದ್ರೆ ಅವನು ಅದೇ ಬಣ್ಣದ ಸೂಟ್ ಹಾಕಿದ್ದಾನೆ. ಅವಳಂತೂ ದಂತದ ಗೊಂಬೆಯೇ ಸರಿ. ಇಬ್ಬರದ್ದು ಹೇಳಿ ಮಾಡಿಸಿದ ಜೋಡಿ. 100 ಜನ್ಮಕ್ಕೂ 106 ಜನ್ಮಕ್ಕೂ ಬಲವಾದಾರೆಯೇ ಎಂದು ಹಾಡು ಬ್ಯಾಕ್ಗ್ರೌಂಡಲ್ಲಿ ಕೇಳುತ್ತಿದ್ರೆ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಇದ್ರೆ ಸ್ವಾಗತ ಮಾಡಿದರು. ಮಾತು ನನ್ನೋಳು, ಮೌನಾನು ನನ್ನೋಳು, ನೀನು ನನ್ನೋಳು, ಮುಂಗಾರು ನನ್ನೋಳು ಎಂದು ಲಕ್ಕಿ ಊರ್ಮಿಳಾ ಕೈ ಹಿಡಿದು ಕುಣಿತಿದ್ರೆ ಅವಳಂತೂ ಕಣ್ಣು ತುಂಬಿಕೊಂಡು ಅವನನ್ನೇ ನೋಡುತ್ತಿದ್ದಾಳೆ. ಕ್ಷಣಗಳ ಹಿಂದೆ ಲಕ್ಕಿ, ನನಗಿದೆಲ್ಲ ನೋಡಿ ಭಯ ಆಗ್ತಿದೆ ಎಂದು ಭಯದಿಂದ ನಿಂತಿದ್ದ ಅವಳ ಕೈ ಹಿಡಿದು, ನಿನಗೆ ಭಯ ಆದಾಗ ನನ್ನ ಕಣ್ಣುಗಳ ನೋಡಿಬಿಡು ಎಂದಿದ್ದ ಲಕ್ಕಿ. ಅಂತಿಗೆ ಅವನ ಕೈ ಹಿಡಿದು ಇಲ್ಲಿವರೆಗೂ ಬಂದವಳು ಅವನ ಕಣ್ಣುಗಳಲ್ಲೇ ಮುಳುಗಿ ಹೋಗಿದ್ದಾಳೆ. ತನ್ಮಯಳಾದೆನು ತಿಳಿಯುವ ಮುನ್ನವೇ, ಕಣ್ಮರೆಯಾಗಲೇ ಹೇಳೋ ಮರೆಯುವ ಮುನ್ನವೇ, ನಿನ್ನಲ್ಲೇ ಜೀವವನ್ನು ಅಡವಿಟ್ಟು ಬಂದೆ ನಾನು, ಕಣ್ಮುಚ್ಚಿಯೇ ನಾ ಓದಲೆ ಪುಟವೊಂದನು ಅರಿಯುವ ಮುನ್ನವೇ ಎಂದು ಊರ್ಮಿಳಾ ಅವನ ಸುತ್ತ ತಿರುಗಿದ್ರೆ ಎಲ್ಲ ಮಂತ್ರಮುಗ್ನರಾಗಿ ನೋಡ್ತಿದ್ರು. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ಹಾಡು ಬಂದಾಗ ಇಬ್ಬರು ಲೋಕವನ್ನೇ ಮರೆತು ಮುಳುಗಿ ಬಿಟ್ಟಿದ್ದಾರೆ. ಚಪ್ಪಾಳೆಗಳ ಸುರಿಮಳೆ ಬಂದ ಮೇಲೆಗೆ ಇಬ್ಬರು ವಾಸ್ತವಕ್ಕೆ ಬಂದಿದ್ದು. ನಗುತ್ತಾ ದೂರ ಸರಿದ್ರು. ನಾವು ನಮ್ಮ ಮನೆಯ ಬೆಸ್ಟ್ ಕಪಲ್ ರಾಮ್ ಜಾನು ಡ್ಯಾನ್ಸ್ ಮಾಡಬೇಕು ಎಂದು ದನಿ ಹೇಳಿದಾಗ ಮೆಲ್ಲಗೆ ಮತ್ತೊಂದು ಹಾಡು ಹರಿದು ಬಂದಿತ್ತು. ಬಾನೆ 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 ನಾನು ಮೇಘ ತಾನೆ, ಸನಿಹದಲು ಸಲಿಗೆಯಲು ನೀನಿಲ್ಲವೇ, ಮಳೆಯೊಳಗೂ ಎಳೆಯೊಳಗೂ ಒಂದಾಗುವೆ ಎಂದು ಹಾಡು ಕೇಳಿದ್ರೆ ತನ್ನ ಮುದ್ದು ಮಡದಿಯ ಜೊತೆ ಹಿತವಾಗಿ ಹೆಜ್ಜೆ ಹಾಕುತ್ತಿದ್ದ ರಾಮ್ ಅವಳ ಕೈ ಹಿಡಿದು ಮೆಲ್ಲಗೆ ತನ್ನ ತೋಳಿಗೆ ತೆಗೆದುಕೊಂಡು, ಲವ್ ಯು ಕಣೆ, ನೀನು ಇಲ್ಲ ಅಂದಿದ್ರೆ ಈ ಮನೆಯಲ್ಲಿ ಇಷ್ಟೊಂದು ನಗು ಪ್ರೀತಿ ತುಂಬ್ತಾನೆ ಇರಲಿಲ್ಲ ಎಂದು ಹೇಳಿದಾಗ ಅವಳ ಮೇಲೆ ಹೂವಿನ ಮಳೆ ಸುರಿದಿತ್ತು. ನಾವು ನವಜೋಡಿ ಆಗಿರ್ಬೋದು, ಆದರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾವಾಗಲೂ ನನ್ನ ಅಗ್ರಜ ಅತ್ತಿಗೆನೆ ಎಂದು ಲಕ್ಕಿ ಖುಷಿಪಟ್ಟಾಗ ಎಲ್ಲರೂ ಖುಷಿಪಟ್ಟರು. ಮೆಲ್ಲಗೆ ಅವರು ಡ್ಯಾನ್ಸ್ ಮುಗಿಸಿ ನಡೆದಾಗ ದನಿ ಅಭಿಸಹ ಒಂದು ಡ್ಯಾನ್ಸ್ ಮಾಡಿದರು. ನಂತರ ಕೊನೆಗೆ ಎಲ್ಲರೂ ಸೇರಿ ಫ್ಯಾಮಿಲಿ ಡ್ಯಾನ್ಸ್ ಮಾಡಿದರೆ ನಂತರ ಬಂದವರೆಲ್ಲ ಗಿಫ್ಟ್ ಕೊಟ್ಟು ಎಲ್ಲರ ಹರಿಸಿದರು. ಊರ್ಮಿಳಾ ಹ್ಯಾಪಿ ಎಂದು ರಾಮ್ ಕೇಳಿದಾಗ ನಸು ನಕ್ಕು, ಹ್ಞೂ ಬಾವಾ, ಇಷ್ಟೆಲ್ಲ ಸಿಕ್ಕ ಮೇಲೆ ಹ್ಯಾಪಿ ಇರದೇ ಇರುತ್ತಾ, ನಾ ತುಂಬ ಖುಷಿಯಾಗಿದ್ದೀನಿ ಎಂದಳು ಲಕ್ಕಿ ತೋಳು ಬಳಸಿ. ಮತ್ತೆ ಅವರು ಬೇಡವಾ ಎಂದು ಅವ ಕೈ ತೋರಿದ. ಆತ ನೋಡಿದವಳಿಗೆ ಅಚ್ಚರಿಯಾಗಿತ್ತು. ಯಾಕೆಂದರೆ ಅವಳ ಪುಟ್ಟ ಗ್ಯಾಂಗ್ ಜೊತೆ ಅವಳ ಅಪ್ಪನೂ ನಿಂತಿದ್ದ ಅಲ್ಲಿ. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತೆ. ಪ್ರೀತಿಯಿಂದ ಕತೆ ಕೇಳೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ